everyone, this is Anusha and welcome to my channel. Yes, I'm in Mandya last video ಅಥವಾ ವ್ಲಾಗಲ್ಲೆಲ್ಲ ನೀವು ನೋಡಿದರೆ ಎಸ್ ಐ ಆಮ್ ಗೋನಾ ಶೋ ಸಮ್ ಆಫ್ ದ ಬ್ರೇಕ್ಫಾಸ್ಟ್ ರೆಸಿಪೀಸ್ ವಿಚ್ ಮೈ ಮಾಮ್ ಡಸ್ ಆ್ಯಂಡ್ ಇದೆಲ್ಲ ನೀವು ಕೂಡ ಕೇಳಿದ್ರಿ. ಆ್ಯಂಡ್ ಇವತ್ತು ಮಾರ್ನಿಂಗ್ ಎದ್ದ ತಕ್ಷಣ ನಮ್ಮಮ್ಮ ಅಂದರು ಇವತ್ತು ನಾನು ದಪ್ಪ ಮೆಣಸಿನ್ಕಾಯನ್ನು ಪ್ರಿಪೇರ್ ಮಾಡ್ತಿದ್ದೀನಿ ಅಂತ. ಬೇರೆ ಕ್ಯಾಪ್ಸಿಕಮ್ ರೈಸ್ಗೂ ಈ ಕ್ಯಾಪ್ಸಿಕಮ್ ರೈಸ್ಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಇದು ತುಂಬ ಖಾರ ಇರಲ್ಲ, ಏನೂ ಇಲ್ಲ, ಜಸ್ಟ್ ಫ್ಲೇವರ್ಫುಲ್ ಆಗಿರುತ್ತೆ. ಎಲ್ಲರೂ ತಿನ್ಬೋದು, ಮಕ್ಕಳಿಂದ ಹಿಡಿದು ದೊಡ್ಡವರಿಂದ ಹಿಡಿದು. ಬಾಕ್ಸಸ್ಗೂ ಚೆನ್ನಾಗಿರುತ್ತೆ, ಕ್ವಿಕ್ಕಾಗಿ ಪ್ರಿಪೇರ್ ಮಾಡ್ಬೋದು. ಆಲ್ ದಟ್ ಯಾಕಮ್ ಲೆಟ್ಸ್ ಸಿ ಹೌ ಶೀಲ್ ಪ್ರಿಪೇರ್. ಫಸ್ಟ್ ಇದಕ್ಕೆ ಏನೇನು ಬೇಕು ಅಂದರೆ ನಮ್ಮಮ್ಮ 2 ಕ್ಯಾಪ್ಸಿಕಮ್ ತೊಗೊಂಡಿದ್ದಾರೆ. ಈ ಥರ ಕಟ್ ಮಾಡ್ಕೊಂಡಿದ್ದಾರೆ, ಈ ಶೇಪಲ್ಲಿ ಗೊತ್ತಾಗ್ತಿದೆ ಅಲ್ಲ. ಸೊ ತೀರಾ ಚಿಕ್ಕನೂ ಇಲ್ಲ, ಮೀಡಿಯಮಾಗಿ ಕಟ್ ಮಾಡ್ಕೊಂಡಿದ್ದಾರೆ. ಇದು ನನಗೆ ನಮ್ಮಮ್ಮಂಗೆ ಇಬ್ಬರಿಗೆ, ಇವಾಗ ಬ್ರೇಕ್ಫಾಸ್ಟ್ ಇಬ್ಬರಿಗೆ ಇರೋದು, ಸೊ ಇಬ್ಬರಿಗೆ ಕ್ವಾಂಟಿಟಿ ಥರ. ಆ್ಯಂಡ್ ಅದಕ್ಕೆ ಸ್ವಲ್ಪ ಕಾಯಿ ತುರಿನೂ ಇಟ್ಕೊಂಡಿದ್ದಾರೆ. ಸೊ ಈ ಥರ ತುರ್ಕೊಂಡು ಆ್ಯಂಡ್ ಒಂದು 8ರಿಂದ 10 ಮರಾಠಿ ಮೊಗ್ಗು. ಆ್ಯಂಡ್ ಈಗ ಇಲ್ಲಿ 2 ಲವಂಗ 2 ಚಕ್ಕೆನ ಡ್ರೈ ಆಗಿ ಫ್ರೈ ಮಾಡ್ಕೊತಾ ಇದ್ದಾರೆ. ಈಗ ಚಕ್ಕೆ ಲವಂಗನ ಡ್ರೈ ಫ್ರೈ ನೋಡ್ಬೋದು, ಚಕ್ಕೆ 2 ಚಿಕ್ಕ ಪೀಸು, ಲವಂಗನೂ 2 ಆ್ಯಂಡ್ ಅದಕ್ಕೆ ಇದನ್ನು ಹಾಕೋತಾರೆ. ಇದನ್ನು ಹಾಕ್ಕೊಂಡು ಡ್ರೈ ಆಗಿ ಫ್ರೈ ಮಾಡ್ಕೊತಾರೆ. ಅದು ಒಂದು ಸ್ವಲ್ಪ ಬ್ಲ್ಯಾಕಿಶ್ ಅಥವಾ ಬ್ರೌನಿಶ್ ಆಗುತ್ತೆ, ಅದು ಫ್ರೈ ಆಗೋದು ಗೊತ್ತಾಗುತ್ತೆ ನಿಮಗೆ. ಅಲ್ಲಿ ತನಕ ಫ್ರೈ ಮಾಡ್ಕೊತಾರೆ, ಪೌಡರ್ ಮಾಡ್ಕೊತಾ ಇದ್ದಾರೆ. ಇಲ್ಲಿ ನೋಡ್ಬೋದು ನೀವು, ಕುಟಾಣಿಗೆ ಹಾಕ್ಕೊಂಡು ಕುಟ್ಕೊಂಡು ಒಂದು ಸ್ವಲ್ಪ ಪೌಡರ್ ಥರ ಮಾಡ್ಕೊತಾರೆ. ಇವಾಗ ಒಂದು ಬಾಣಲಿಗೆ ಎಣ್ಣೆ ಹಾಕೋತಿದ್ದಾರೆ. ಇದನ್ನು ಕ್ಯಾಪ್ಸಿಕಮ್ನ ಫ್ರೈ ಮಾಡ್ಕೊಳ್ಳೋದಕ್ಕೆ. ಕ್ಯಾಪ್ಸಿಕಮ್ ಫ್ರೈ ಆಗೋಷ್ಟರಲ್ಲಿ ಇದನ್ನು ಕುಟ್ಕೊಂಡು ಈ ಥರ ಫೈನ್ ಪೌಡರ್ ಆಗಿದೆ. ಅದಷ್ಟು ಕುಟಾಣಿಲಿ ಕುಟ್ಕೊಂಡಿರೋದು, ಏನಿಲ್ಲ, ಒಂದು 2-3 ಮಿನಿಟ್ಸು ಬೇಡ, ಚೆನ್ನಾಗಿ ಕುಟ್ಟಿದ್ರೆ ಈ ಥರ ಆಗುತ್ತೆ. ಇಲ್ಲಿ ಕ್ಯಾಪ್ಸಿಕಮ್ ಇನ್ನೂ ಬೆಂದಿಲ್ಲ, ಸೊ ಬೇಯಿಸ್ಕೊತಾ ಇದ್ದೀವಿ. ನೋಡ್ಬೋದು ನೀವು ಕ್ಯಾಪ್ಸಿಕಮ್ ಎಷ್ಟು ನೀಟಾಗಿ ಸ್ಮೂತಾಗಿ ಬೆಂದಿದೆ, ಅಂದರೆ ನಾವು ತಿನ್ನೋ ಥರ ಬೆಂದಿದೆ. ಸೊ ಇವಾಗ ಇದಕ್ಕೆ ನಾವಿವಾಗ 2 ಚಕ್ಕೆ 2 ಲವಂಗ ಒಂದು 7-8 ಮರಾಠಿ ಮೊಗ್ಗನ್ನ ನಾವೇನು ಕುಟ್ಟು ಪೌಡರ್ ಮಾಡ್ಕೊಂಡಿದ್ದೀವಿ ರೋಸ್ಟ್ ಮಾಡಿ, ಸೊ ಅದನ್ನು ಹಾಕ್ಕೊಳ್ಳೋ ಟೈಮು ಹಿಂಗೆ ಹಾಕ್ಕೋಬೇಕು. ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಾದ್ಮೇಲೆ ಫ್ಲೇವರ್ ನೋಡಬೇಕು ನೀವು. ಕಾಯಿ ಏನು ತುರಿದಿಟ್ಕೊಂಡಿದ್ವಿ ಅದನ್ನು ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು. ದಟ್ಸ್ ಇಟ್. ಇದು ಕ್ಯಾಪ್ಸಿಕಮ್ ರೈಸ್ಗೆ ಮಿಕ್ಸ್ ಮಾಡೋಕ್ಕೆ ಕ್ಯಾಪ್ಸಿಕಮ್ ಗೊಜ್ಜು ರೆಡಿಯಾಗಿದೆ. ಕ್ವಿಕ್ಕಾಗಿ ಈಸಿಯಾಗಿ ಗೊಜ್ಜು ರೆಡಿ ಆಯಿತು. ಇವಾಗ ರೈಸ್ ಮಾಡಿ ಇಟ್ಕೊಂಡಿದ್ದೀವಿ. ಚಿತ್ರಾನ್ನಾಗೆ ಎಲ್ಲ ಹೆಂಗೆ ರೈಸ್ ಮಾಡಿ ಇಟ್ಕೋತೀವಿ ಅದೇ ಥರ. ಸೊ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋ ಟೈಮ್ ಇವಾಗ. ಮಿಕ್ಸ್ ಮಾಡ್ಕೊಳ್ತಾ ಉಪ್ಪು ಹಾಕ್ಕೊಳ್ಳಿ, ನಿಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಬೇಕು ಆ ಥರ. ಲಿಟ್ರಲಿ ಲೈಕ್ ಲೆಮನ್ ರೈಸ್ ಎಲ್ಲ ನಾವು ಹೆಂಗೆ ಮಿಕ್ಸ್ ಮಾಡ್ಕೊತೀವಿ ಅದೇ ಥರ. ಟಾಡಾ, ರೆಡಿ. ದಿಸ್ ಈಸ್ ಹೌ ದ ಕ್ಯಾಪ್ಸಿಕಮ್ ರೈಸ್ ಲುಕ್ಸ್. ಬೇರೆ ರೈಸ್ ಎಲ್ಲ ಎಷ್ಟು ಕಲರ್ಫುಲ್ಲಾಗಿ ಹೆಂಗಿರುತ್ತೆ ಅಲ್ವಾ, ಇದು ಒಂದು ಸ್ವಲ್ಪ ವೈಟ್ ಆ್ಯಂಡ್ ಬ್ಲ್ಯಾಕ್ ಥರ, ಬಟ್ ಟೇಸ್ಟ್ ಈಸಿ. ಯು ವಾಂಟ್ ಜಸ್ಟ್ 2-3 ಇಂಗ್ರೀಡಿಯೆಂಟ್ಸ್ ಅಷ್ಟೇ. ದಿಸ್ ಈಸ್ ಹೌ ಮೈ ಪ್ಲೇಟ್ ಈಸ್ ಲುಕಿಂಗ್. ಇದು ಕೂಡ ನಮ್ಮೆಲ್ಲರ ಫೇವ್ರೆಟು. ಇದೆಲ್ಲ ತುಂಬ ಹಳೆ ರೆಸಿಪೀಸ್ ಥರ ನಮ್ಮಮ್ಮ ಮಾಡೋದು, ನಮ್ಮ ಸ್ಕೂಲ್ ಡೇಸಿಂದ ಮಾಡ್ಕೊಬಂದಿದ್ದಾರೆ. ನಮ್ಮ ಶರದಿಗೆ, ನಮ್ಮ ಅಕ್ಕಗೆ, ಎಲ್ಲರಿಗೂ ಫೇವ್ರೆಟ್ಟು. ಆ್ಯಂಡ್ ಇದರಲ್ಲಿ ಖಾರ ಇರಲ್ಲ ಈ ರೈಸಲ್ಲಿ. ಚಿಕ್ಕ ವಯಸ್ಸಲ್ಲೆಲ್ಲ ಹಾಗೆ ತಿಂತಿದ್ದೆ. ಇವಾಗ ಸ್ವಲ್ಪ ಫ್ಲೇವರ್ಫುಲ್ ಕೇಳುತ್ತಲ್ಲ ಅಂತ ನಾನು ಇದಕ್ಕೆ ಇಲ್ಲ ಉಪ್ಪಿನಕಾಯಿ, ಮೈ ಗಾಡ್, ಉಪ್ಪಿನಕಾಯಿ ನಂಚ್ಕೊಂಡ್ರು ಸಕ್ಕತ್ತಾಗಿರುತ್ತೆ, ಉಪ್ಸಾರು ಖಾರ ನಂಚ್ಕೊಂಡ್ರು ಚೆನ್ನಾಗಿರುತ್ತೆ. ಸೊ ಉಪ್ಸಾರು ಖಾರ ಇತ್ತು ಮನೆಯಲ್ಲಿ, ಸೊ ಅದನ್ನು ಹಾಕ್ಕೊಂಡು ನಂಚ್ಕೊಳ್ಳೋಕ್ಕೆ ಒಂದು ಕ್ಯಾಪ್ಸಿಕಮ್ ಹಾಕ್ಕೊಂಡು ತಿಂತಾಯಿದ್ರೆ ಸೋ ಗುಡ್. ಕ್ಯಾಪ್ಸಿಕಮ್ ಒಂದೊಂದು ತುತ್ಕು ಸಿಗಬೇಕು, ಸಕ್ಕದಾಗಿರುತ್ತೆ. ಸೊ ಇಟ್ಸ್ ಅಪ್ ಟು ಯು. ನಿಮಗೆ ಸ್ವಲ್ಪ ಬೇಕು, ನಾವು ಖಾರ ಸ್ವಲ್ಪ ಇರಬೇಕು ಅಂತ ಅಂದರೆ ಉಪ್ಸಾರು ಖಾರ ಅಥವಾ ಉಪ್ಪಿನಕಾಯಿ ನಂಚ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇಲ್ಲ ಹಾಗೇನೂ ತಿನ್ಬೋದು. ಲಾಸ್ಟ್ ವೀಡಿಯೋದಲ್ಲಿ 2 ಬ್ರೇಕ್ಫಾಸ್ಟ್ ರೆಸಿಪಿ ನೋಡಿರ್ತೀರ. ಸೊ ಈ ವಿಡಿಯೋದಲ್ಲಿ ಇದೆಲ್ಲ ನೋಡಿರ್ತೀರ. ಸೊ ನೀವೆಲ್ಲ ಟ್ರೈ ಮಾಡಿದ್ರೆ ನಿಮ್ಗೆ ಇಷ್ಟ ಆಯಿತಾ ಅನ್ನೋದು ಕಮೆಂಟ್ ಮಾಡಿ. I know my channel is not food related channel, but you guys were asking for it, and ನನಗೂ ಕೂಡ ಇದು ಒಂಥರ ಡಾಕ್ಯುಮೆಂಟ್ ಥರ ನಮ್ಮಮ್ಮ ಮಾಡೋದನ್ನ ಮಾಡಬೇಕಂತ ಇತ್ತು. ಸೊ ಅದಕ್ಕೆ ಟೂ ಗುಡ್. ಹಾಯ್ ಯು ಗೈಸ್, ಐ ಆಮ್ ಚೆಕಿಂಗ್ ಟು ದಿಸ್ ವಿಡಿಯೋ ಆಫ್ಟರ್ ಸಮ್ ಡೇಸ್. ಇವತ್ತು ನಮ್ಮ ಮನೇಲಿ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ನಾನು ಹೇಳ್ದಂಗೆ ರಾಗಿ ರೊಟ್ಟಿ ಮತ್ತು ಚಟ್ನಿ, ಒನ್ ಆಫ್ ಆರ್ ಫೇವ್ರೆಟ್. ನಮ್ಮಮ್ಮ ಮಾಡೋದು ರಾಗಿ ರೊಟ್ಟಿಗೆ ಈ ಚಟ್ನಿ ಕಾಂಬಿನೇಷನ್ನೇ ನಮ್ಮ ಫೇವ್ರೆಟ್ಟು. ಸೊ ಯಾವುದದು ಶೇಂಗೆ
ಬೀಜ ಆ್ಯಂಡ್ ಒಣಮೆಣ್ಸಿನ್ಕಾಯಿ ಹಾಕಿ ಚಟ್ನಿ ಮಾಡ್ತಾರೆ. ತೋರಿಸ್ತೀನಿ ಇವಾಗ ರಾಗಿ ರೊಟ್ಟಿ ಹೇಗೆ ಮಾಡ್ತಾರೆ ಆ್ಯಂಡ್ ಚಟ್ನಿ ಹೇಗೆ ಮಾಡ್ತಾರೆ ಅಂತ. ಆ್ಯಸ್ ಸಿಂಪಲ್ ಆಸ್ ದಟ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗಾಗಿರ್ಬೋದು ಎಲ್ಲದಕ್ಕೂ ಪರ್ಫೆಕ್ಟ್ ಆಗಿರುತ್ತೆ. ಕಮ್ ಲೆಟ್ಸ್ ಸಿ ಹೌ ಶೀಲ್ ಪ್ರಿಪೇರ್. ಇದು 4-5 ರೊಟ್ಟಿ ಆಗ ಕ್ವಾಂಟಿಟಿ ಇದು, ಯಾಕಂದರೆ ನನಗೆ ನಮ್ಮಮ್ಮಗೆ ಇಬ್ಬರಿಗೆ. ಸೊ ನೋಡ್ದಂಗೆ ಒಂದು ಹಿಡಿ ಕೊತ್ತಂಬರಿ ಕಟ್ ಮಾಡ್ಕೊಂಡಿದ್ದಾರೆ, ಚಿಕ್ಕದಾಗಿ ಒಂದು ಈರುಳ್ಳಿ ಹೆಚ್ಕೊಂಡಿದ್ದಾರೆ, ಒಂದು ಹಿಡಿ ಕಾಯಿ ತುರಿ. ಹಿಡಿ ಅಂದರೆ ಇಷ್ಟಲ್ಲ, ಅದೇ ಇಷ್ಟು ನೋಡಿದ್ರೆ ಕ್ವಾಂಟಿಟಿ ಗೊತ್ತಾಗ್ತಿದೆಯಲ್ಲ ಇಷ್ಟು. ಆ್ಯಂಡ್ ಅದೇ ಥರ ಒಂದು ಚಿಕ್ಕ ಕ್ಯಾರೆಟ್ ತುರ್ಕೊಂಡಿದ್ದಾರೆ, 2 ಮೆಣಸಿನ್ಕಾಯಿ, ಒಂದು 3-4 ಕರಿಬೇವು. ಇದೆಲ್ಲ ಇದನ್ನು ಅಷ್ಟೇ ಫೈನ್ ಚಿಕ್ಕದಾಗಿ ಚಾಪ್ ಮಾಡ್ಕೊತಾರೆ. ಸೊ ಇದಿಷ್ಟು ಬೇಕಾಗಿರೋ ಇಂಗ್ರೀಡಿಯೆಂಟು ಏನಕ್ಕೆ ರಾಗಿ ರೊಟ್ಟಿಗೆ. ಮೇಯ್ನ್ ರಾಗಿ ರೊಟ್ಟಿ ಮಾಡೋದಕ್ಕೆ ಬೇಕಾಗಿರೋದು ರಾಗಿ ಹಿಟ್ಟು. ಸೊ ಇದು ನಮ್ಮಮ್ಮ ಮನೇಲೇ ಮಾಡಿಸಿರೋ ರಾಗಿ ಹಿಟ್ಟು, ಆಚೆಯಿಂದ ಏನು ತಂದಿರೋದಲ್ಲ. ಸೊ ಯೂಶಲಿ ಅವ್ರು ಮುದ್ದೆಗೆ ಎಲ್ಲದಕ್ಕೂ ಯೂಸ್ ಮಾಡ್ತಾರಲ್ಲ ಅದೇನೆ. ಒಂದು 3 ಹಿಡಿ ಹಾಕ್ಕೊಂಡ್ರು ನೋಡಿದ್ರಿ ನೀವು, ಅಂದರೆ ಒಂದು 4-5 ರೊಟ್ಟಿ ಆಗುತ್ತೆ. ಸೊ ಅದಕ್ಕೆ ಒಂದು ಮೈದಾ ಹಿಟ್ಟು ಒಂದು ಸ್ವಲ್ಪ ನೋಡಿದ್ರಲ್ಲ, ಒಂದು ಹಿಡಿನೂ ಅಲ್ಲ, ಒಂದು 1/2 ಸ್ಪೂನ್ ಹಾಕ್ಕೊಂಡಂಗೆ. ಮೈದಾನು ಹಾಕೋಬಹುದು, ಮೈದಾ ಬದಲು ಗೋಧಿ ಹಿಟ್ಟನ್ನು ಹಾಕೋಬಹುದು, ಚಪಾತಿ ಮಾಡ್ತೀವಲ್ಲ ಆ ಹಿಟ್ಟು. ಸೊ ಇದು ಬಂದ್ಬಿಟ್ಟು 1-2 ಸ್ಪೂನ್ ಹಂಗೆ ಮತ್ತೆ ಅಕ್ಕಿ ಹಿಟ್ಟು ಹಾಕೋತಾ ಇದ್ದಾರೆ. ಸೊ ಮೈದಾ ನಿಮಗೆ ಬೇಡ ಅಂದರೆ ಯು ಕ್ಯಾನ್ ಗೋ ಫಾರ್ ಗೋಧಿ. ಆ್ಯಂಡ್ ಇವಾಗ 1-2 ಸ್ಪೂನಷ್ಟು ಅಕ್ಕಿ ಹಿಟ್ಟು ನೋಡಿದ್ರಲ್ಲ ಕ್ವಾಂಟಿಟಿ ಇಷ್ಟನ್ನು ಹಾಕ್ಕೊಂಡು ಇವಾಗ ಸಾಲ್ಟು ಆಮೇಲೆ ಜೊತೆಗೆ ಇದನ್ನು ಹಾಕೋತಾರೆ ಒಟ್ಟಿಗೆನೆ. ಓಕೆ, ಈರುಳ್ಳಿ, ಕಾಯಿ ತುರಿ, ಕ್ಯಾರೆಟು, ಕೊತ್ತಂಬರಿ, ಮೆಣಸಿನ್ಕಾಯಿ ಮತ್ತು ವಾಟ್ ಇಸ್ ದಟ್ ಕರಿಬೇವು ಎಲ್ಲಾನು ಚಾಪ್ ಮಾಡಿ ಹಾಕ್ಕೊಂಡಿದ್ದಾರೆ. 4 ಕಾಳು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು. ಇದ್ರ ಜೊತೆಗೆ ಈರುಳ್ಳಿ ಕ್ಯಾರೆಟ್ ಜೊತೆ ಸೊಪ್ಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪು ಮತ್ತು ನುಗ್ಗೆ ಸೊಪ್ಪು ಅವನು ಅಷ್ಟೇ ಈ ಥರ ಹಿಂಗೆ ಕೊತ್ತಂಬರಿನ ಕಟ್ ಮಾಡ್ಕೊಂಡಿದ್ದಾರೆ, ಹಿಂಗೆ ಹಾಕ್ಕೊಂಡು ಅದನ್ನು ಮಾಡ್ಬೋದು. ಮಸಾಲೆ ರೊಟ್ಟಿ ಥರ ಆಗುತ್ತೆ. ನಿಮ್ಗೆ ಯಾವ ಸೊಪ್ಪು ಇಷ್ಟ ಆ ಸೊಪ್ಪು ಹಾಕ್ಕೊಂಡು ಮಾಡ್ಬೋದು. ಇದಕ್ಕೂ ಅಷ್ಟೇ, ನಮ್ಮಮ್ಮ ತೋರಿಸಿರೋ ಅಕ್ಕಿ ರೊಟ್ಟಿಗೂ ಅಷ್ಟೇ. ಸೊ ದಟ್ ಅವಾಗ ಅದು ಮಸಾಲೆ ಆಗುತ್ತೆ. ಇದಕ್ಕೆ ನಮ್ಮಮ್ಮ ಇವತ್ತು ಇಷ್ಟು ಇಂಗ್ರೀಡಿಯೆಂಟ್ ಹಾಕೊಂಡಿದ್ದಾರೆ, ಸೊಪ್ಪು ಹಾಕ್ಕೊಡ್ತಾ ಇಲ್ಲ. ನೋಡ್ತಿದ್ರೆ ನಾನು ಹೇಳ್ದಂಗೆ ನಿಮಗೆ ಗೊತ್ತಿರುತ್ತೆ. ಇದಕ್ಕೆ ಸೊಪ್ಸಿಗೆ ಸೊಪ್ಪು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಫಸ್ಟ್ ಏನು ವಾಟರ್ ಹಾಕೋತಿಲ್ಲ, ಅವರು ಹಾಗೆ ಕಲ್ಸ್ಕೊತಾ ಇದ್ದಾರೆ. ತಣ್ಣೀರೇ ಹಾಕೊಂಡ್ರು, ಬಿಸಿ ನೀರು, ಬೆಚ್ಚಗಿರೋ ನೀರು ಹಾಕೋಬೋದು. ತುಂಬ ಬಿಸಿ ನೀರಲ್ಲ, ಬೆಚ್ಚಗಿರೋ ನೀರು ಸ್ವಲ್ಪ ಹಾಕೋಬೋದು. ಬಟ್ ನಮ್ಮಮ್ಮ ತಣ್ಣೀರೇ ಹಾಕೊಂಡ್ರು. ನೀರನ್ನ ಹಾಕ್ಕೊಂಡು ನೋಡಿಕೊಂಡು ಮಿಕ್ಸ್ ಮಾಡ್ಕೊತಾರೆ. ಮುದ್ದೆನ ಹಿಟ್ಟನ್ನ ಕೂಡಿಸಿ ಕೂಡ ಮಾಡ್ಬೋದಂತೆ, ಸ್ಮೂತಾಗಿ ಬರುತ್ತೆ. ಬಟ್ ದಿಸ್ ಈಸ್ ಆ್ಯಸ್ ಸಿಂಪಲ್ ಆ್ಯಸ್ ದಟ್. ನಮ್ಮಮ್ಮ ಪ್ರತಿ ಸರಿ ಹಿಂಗೆ ಮಾಡೋದು, ಇದೂ ಕೂಡ ತುಂಬ ಸ್ಮೂತಾಗೇ ಬರುತ್ತೆ. ನೀವು ಹಿಟ್ಟನ್ನ ಮುದ್ದೆ ಥರ ಬೇಯಿಸಿ ಎಲ್ಲ ಮಾಡಬಾರ್ದು. ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ಥಿಂಗ್. ಕನ್ಸಿಸ್ಟೆನ್ಸಿ ನೋಡ್ಕೊತಿದ್ದೀರಾ, ಚೂರೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದಾರೆ. ಸೊ ದಟ್ ಹೆಂಗಿರಬೇಕು ಅನ್ನೋದನ್ನ ನಾನು ಲಾಸ್ಟಲ್ಲಿ ತೋರಿಸ್ತೀನಿ, ಫುಲ್ ಎಲ್ಲ ಕಲಸಾದ್ಮೇಲೆ. ನೋಡ್ತಿದ್ದೀರಲ್ಲ, ಈ ಥರ ಕಲಸಿದ್ದಾರೆ. ಆ್ಯಂಡ್ ಇದು ಕನ್ಸಿಸ್ಟೆನ್ಸಿ ನೋಡಿ, ನಾನು ಸುಮ್ಮನೆ ಹಿಂಗೊಂದು ಮುರಿದು ಹಿಂಗೆ ಮಾಡಿ ತೋರಿಸ್ತೀನಿ ಹೆಂಗಿದೆ ಅಂತ. ಈ ಥರ ತುಂಬಾ ಅಂಟ್ತಿಲ್ಲ, ಹಾಗಂತ ತುಂಬಾ ಒರಟಾಗಿ ಅಥವಾ ಡ್ರೈ ಆಗೂ ಇಲ್ಲ. ಸೊ ಈ ಥರ ಇದೆ ಕನ್ಸಿಸ್ಟೆನ್ಸಿ. ಈ ಥರ ಇದನ್ನು ಕಲಿಸ್ಕೊಂಡ್ಮೇಲೆ ನಮ್ಮಮ್ಮ ಹೇಳೋ ಪ್ರಕಾರ ಒಂದು 10-15 ನಿಮಿಷ ಅಥವಾ ಒಂದು ಅರ್ಧ ಗಂಟೆ ಇದಕ್ಕೆ ಒಂದು ತಟ್ಟೆನೋ ಏನಾದ್ರು ಮುಚ್ಚಿಬಿಟ್ಟು ಇಡ್ತಾರಂತೆ. ಸೊ ಇದನ್ನು ಅವರು ಒಂದು 15 ನಿಮಿಷ ಇಡೋಷ್ಟರಲ್ಲಿ ನಾವು ಇದನ್ನ ಮಾಡ್ಕೊಳ್ಳೋಣ, ಚಟ್ನಿ ಮಾಡ್ಕೊಳ್ಳೋಣ ಬನ್ನಿ. ಈಗ ಚಟ್ನಿಗೆ ಏನೇನು ಬೇಕು ಅಂತ ಅಂದರೆ, 1 ಹಿಡಿ ಕಡಲೆಕಾಯಿ ಬೀಜ. ಸೊ ಅದನ್ನ ಹುರ್ಕೊಂಡಿದ್ದಾರೆ, ನೋಡಿದ್ರೆ ಗೊತ್ತಾಗ್ತಿದೆ, ಅದಕ್ಕೆ ತೋರಿಸ್ತಿದ್ದೀನಿ. ನೋಡಿ ಇಲ್ಲಿ ಹೆಂಗೆ ಹುರ್ಕೊಂಡಿದ್ದಾರೆ. ಯೂಶಲಿ ಸಂಕ್ರಾಂತಿಲಿ ಹುಡ್ಕೋತೀವಲ್ಲ ಆ ಥರ, ಅಂದರೆ ಸ್ವಲ್ಪ ನೋಡಿ ಇಲ್ಲಿ ಬ್ರೌನಿಶ್ ಬರೋ ಥರ ಸ್ವಲ್ಪ ನೀಟಾಗೇ ರೋಸ್ಟ್ ಮಾಡ್ಕೊಳ್ಬೇಕು, ಹಾಗಂತ ತುಂಬ ಸೀದೋಗಬಾರ್ದು. ಸೊ ಈ ಥರ ಹುರ್ಕೊಂಡಿದ್ದಾರೆ. ಆ್ಯಂಡ್ ಅದಕ್ಕೆ ಒಂದು 1 2 3 4 ಒಂದು 7-8 ಒಣಮೆಣ್ಸಿನ್ಕಾಯಿ, 3 ಬೆಳ್ಳುಳ್ಳಿ. ಆ್ಯಂಡ್ ಕಾಯಿ ಇಲ್ಲದೆ ಚಟ್ನಿ ಹೆಂಗಾಗುತ್ತೆ, ಸೊ ಕಾಯಿ ತುರಿ. ಬನ್ನಿ, ಸ್ವಲ್ಪ ಕಾಯಿ ತುರಿ ಒಟ್ಟಿಗೇನು ಮಿಕ್ಸ್ ಮಾಡಿ ಮಾಡ್ಬೋದು. ಬಟ್ ನಮ್ಮಮ್ಮ ಫಸ್ಟು ಇವೆ ಕಡಲೆಕಾಯಿ ಬೀಜ ಹಾಕ್ಕೊಂಡಿದ್ದಾರೆ, ಅದನ್ನ ಸ್ವಲ್ಪ ಒಂದ್ಸರಿ ಗರ್ ಅನ್ಸ್ಕೊತಾರೆ, ಅಂದರೆ ನೀಟಾಗಿ ಬ್ಲೆಂಡ್ ಆಗಲಿ ಅಂತ. ಕಡಲೆಕಾಯಿ ಬೀಜಾಗೆ ಒಂದು 3-4 ಒಣಮೆಣ್ಸಿನ್ಕಾಯಿ ರೋಸ್ಟ್ ಮಾಡ್ಕೊಂಡಿಲ್ಲ ತಾನೆ, ಹಂಗೆ ಹಸಿ ಬಿಡು, ಹಂಗೆ ಹಾಕ್ಕೋಬೋದು. ನಾನು ತಿಂದಿದ್ದೀನಲ್ಲ ಟೇಸ್ಟು, ಇದು ಕೂಡ ಚೆನ್ನಾಗಿರುತ್ತೆ. ಒಣಮೆಣ್ಸಿನ್ಕಾಯಿ 3 ವಾಟ್ ಈಸ್ ದಟ್ ಬೆಳ್ಳುಳ್ಳಿ ಸರಿ ಗರ್ ಅನ್ಸೋಣ. ಏನು ಘಮ ಅಂತಿದ್ಯಮ್ಮ ಇದು. ಇವಾಗ ನೋಡಿದ್ರಲ್ಲ ಈ ಥರ ಆಯಿತು, ಈ ಥರ ಒಂದು ಸ್ವಲ್ಪ ಪೌಡ್ರ್ ಥರ ಆಯಿತು. ಇವಾಗ ಇದಕ್ಕೆ ಕಾಯಿ, 1 ಹಿಡಿ ಕಾಯಿ. ಚಟ್ನಿ ನಿಮ್ಗೆ ಎಷ್ಟು ಬೇಕಷ್ಟು, ಸ್ವಲ್ಪ 1 ಹಿಡಿ ಅಂದರೆ ನಾನು ಹೇಳ್ದಂಗೆ 1 ಸ್ಪೂನು, ನಂದು 1 ಹಿಡಿ ತೊಗೋಬೇಡಿ. ಸ್ವಲ್ಪ ಹುಣಸೆ ರಸ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು,
ಅಷ್ಟೇ. ನಿಮಗೆ ಕಲರ್ ಬೇಕು ಅಂತ ಅಂದರೆ ಇನ್ನೂ ರೆಡ್ಡಾಗಿ ಕಾಣಬೇಕು ಅಂದರೆ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕೋಬೋದು. ಇವಾಗ ಇದನ್ನು ಫೈನ್ ಪೇಸ್ಟ್ ಮಾಡಿಕೊಂಡು ಚಟ್ನಿ ಥರ ರುಬ್ಕೊಂಡ್ರೆ ಚಟ್ನಿ ಈಸ್ ರೆಡಿ. ನೋಡಿ ಈ ಥರ ಕಲರ್ ಹಿಂಗೆ ಕಾಣುತ್ತೆ, ಸಖತ್ತಾಗಿದೆ, ಟೇಸ್ಟ್ಫುಲ್ ಆಗಿರುತ್ತೆ. ಆ್ಯಂಡ್ ಇದಕ್ಕೆ ಯೂಶಲಿ ರಾಗಿ ರೊಟ್ಟಿಗೆ ಎಲ್ಲರೂ ಹುಚ್ಚೆಳ್ಳು ಚಟ್ನಿ ಕಾಂಬಿನೇಷನ್ ಅಂತಾರೆ. ಹೌದು, ಹುಚ್ಚೆಳ್ಳು ಚಟ್ನಿ ಮಾಡ್ಕೋಬೋದು, ಬಟ್ ನನ್ನ ಫೇವ್ರೆಟ್ ಇದು. ಆ್ಯಂಡ್ ನಮ್ಮ ಮನೇಲಿ ಮಾಡೋದಿದು. ಐ ರಿಯಲಿ ವಾಂಟ್ ಟು ಶೋ ಯು ಗೈಸ್ ವಾಟ್ ಐ ಲೈಕ್. ಆ್ಯಂಡ್ ನಮ್ಮಮ್ಮ ಹೆಂಗೆ ಮಾಡ್ತಾರೆ ಆ್ಯಂಡ್ ನನಗೆ ಏನಿಷ್ಟ ಅದನ್ನೇ ತೋರಿಸ್ಬೇಕಂದ್ಬಿಟ್ಟು. ಬಟ್ ನಾವು ಯಾವಾಗಲೂ ರೊಟ್ಟಿಗೆ ಇದೇ ಕಾಂಬಿನೇಷನ್ ಚಟ್ನಿಲೇ ತಿಂದಿರೋದು. ಸಖತ್ತಾಗಿರುತ್ತೆ. ಇಫ್ ಯು ಗೈಸ್ ಟ್ರೈ ಮಾಡಿದ್ರೆ ನಿಮಗೂ ಕೂಡ ಗೊತ್ತಾಗತ್ತೆ. ಈಗ ಬನ್ನಿ ರೊಟ್ಟಿ ಮಾಡೋಣ. ಸಿ ಆ್ಯಸ್ ಸಿಂಪಲ್ ಆ್ಯಸ್ ದಟ್ ನಮ್ಮಮ್ಮ ಸನ್ಪ್ಯೂರ್ ಆಯಿಲ್ದು ಏನಿದೆ ಇದರಲ್ಲೇ ರೊಟ್ಟಿ ಹಾಕ್ತಾರೆ, ಸಖತ್ತಾಗಿ ಬರುತ್ತೆ. ನಾನು ರೊಟ್ಟಿ ಅದೇನದು ಒಬ್ಬಟ್ಟು ಹಾಕೋ ಪೇಪರೇ ತೊಗೊಂಡಿದ್ದೀನಿ, ಪ್ರೆಸ್ಸಿಂಗ್ ತೊಗೊಂಡಿದ್ದೀನಿ, ಆದರೂ ಬರಲ್ಲ ನಂದು. ಸೊ ಇದಕ್ಕೇನಿಲ್ಲ, ಒಂಚೂರು ಎಣ್ಣೆ ಹಾಕ್ಕೊಂಡು ಹಿಂಗೆ ಅಂದ್ಕೊಂಡಿದ್ದಾರೆ. ಅದಾದಮೇಲೆ ಅಂದರೆ ಒಂದೊಂದು ರೊಟ್ಟಿಗೂ ಎಷ್ಟು ಉಂಡೆ ಅಂತ ಉಂಡೆ ಮಾಡ್ಕೊತಾ ಇದ್ದಾರೆ ಫಸ್ಟು. ಇದು ಹೇಳಿದ್ನಲ್ಲ ನಾನು 4ರಿಂದ 5 ರೊಟ್ಟಿ ಆಗುತ್ತೆ ಅಂತ. ಕನ್ಸಿಸ್ಟೆನ್ಸಿ ನೋಡ್ಕೊಂಡ್ರಲ್ಲ, ತುಂಬ ತೆಳು ಅಂಟಂಗಿದ್ರೆ ಇದರಿಂದ ರೊಟ್ಟಿ ಎತ್ತಿ ನೀವು ಇಲ್ಲಿಗೆ ಹಾಕೋಕ್ಕಾಗಲ್ಲ ಹೆಂಚ ಮೇಲೆ. ತುಂಬ ಗಟ್ಟಿ ಇದ್ದರೆ ರೊಟ್ಟಿ ಮಾಡಾದ್ಮೇಲೆ ನಿಮಗೆ ತಿನ್ನೋಕ್ಕಾಗಲ್ಲ. ಸೊ ಆ ಥರ ಇರಬೇಕು. ಆ್ಯಂಡ್ ನಮ್ಮಮ್ಮ ಹೆಂಗೆ ಅಕ್ಕಿ ರೊಟ್ಟಿ ಮಾಡ್ತಾರೆ ಅದೇ ಥರ ಮಾಡ್ತಾರೆ ರಾಗಿ ರೊಟ್ಟಿನೂ. ಸೂಪರಾಗಿರುತ್ತೆ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ. ಒನ್ ಆಫ್ ಮೈ ಎವ್ರಿ ಒನ್ಸ್ ಫೇವ್ರೆಟ್. ಇದು ನಾನು ಏನೇನು ವಿಡಿಯೋಸಲ್ಲೆಲ್ಲ ನಿಮಗೆ ತೋರಿಸ್ತಿದ್ದೀನಿ, ಇಟ್ಸ್ ನಾಟ್ ಓನ್ಲಿ ಮೈ ಫೇವ್ರೆಟ್, ಇಟ್ಸ್ ಎವ್ರಿ ಒನ್ಸ್ ಫೇವ್ರೆಟ್. ಪರ್ಫೆಕ್ಟ್, ಸಕ್ಕತ್ತಾಗಿ ಬಂತು. ನೋಡೋದಕ್ಕೆ ಚೆನ್ನಾಗಿದೆ, ನನಗಂತೂ ಬರೋದೇ ಇಲ್ಲ. ಅಮ್ಮ ಪ್ರೆಸ್ಸಿಂಗಲ್ಲಿ ಮಾಡಿದ್ರು ಬರುತ್ತಾ? ಮತ್ತು ಪ್ರೆಸ್ಸಿಂಗಲ್ಲೆಲ್ಲ ಟ್ರೈ ಮಾಡದೆ ಬರಲಿಲ್ಲ. ಹೆಂಗಾರು ಹಂಗೆ ತಟ್ಟೋದನ್ನ ನಾನು ಪ್ರಾಕ್ಟೀಸ್ ಮಾಡಬೇಕು. ಬಟ್ ಆದರೂ ಮಾಡಿದ್ರೆ ಈ ರುಚಿ ಬರಬೇಕಲ್ಲ. ಅದೇ ರೈಟ್ ಕನ್ಸಿಸ್ಟೆನ್ಸಲ್ಲಿ ಕಲಿಸ್ಕೊಂಡ್ರೆ ಮಾತ್ರ ನೀವು ಹಂಗೆ ತಟ್ಟಿ ಇವಾಗ ಎಷ್ಟು ಈಸಿಯಾಗಿ ಹಾಕಿದ್ರು ಹಂಗೆ ಮಾಡೋಕ್ಕಾಗೋದು. ಸೊ ಇಲ್ಲೂ ಕೂಡ ನೀವು ತಟ್ಬೋದು ತವ ಮೇಲೆ, ಅದೆಲ್ಲ ಸರ್ಕಸ್ ಬೇಡ. ಬಟ್ ಹೇಳಿದ್ದು ಸೊ ಆ ಕನ್ಸಿಸ್ಟೆನ್ಸಿ ತಟ್ಟಿ ನೋಡೋದಕ್ಕೆ ಇಷ್ಟು ಈಸಿ ಇರುತ್ತೆ, ಬಟ್ ನಾವು ಟ್ರೈ ಮಾಡಬೇಕಾದ್ರೆ ನನಗಂತೂ ಇಟ್ಸ್ ತುಂಬ ಟಫ್. ಬೇಯಷ್ಟರಲ್ಲಿ ಆಲ್ರೆಡಿ ಇನ್ನೊಂದು ರೊಟ್ಟಿ ರೆಡಿ ಆಗುತ್ತೆ, ಇನ್ನೊಂದು ರೊಟ್ಟಿ ತಟ್ಬಿಡ್ತಾರೆ. ಆ್ಯಂಡ್ ನಾನು ಹೇಳ್ದಂಗೆ ತುಂಬ ಉರಿ ಹಾಕ್ಕೋಬಾರ್ದು, ನಾನು ಹೇಳಿಲ್ಲ ಅನ್ಕೊತೀನಿ. ಸೊ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕಂತೆ. ಬೆವರು ಬೇಕು, ಹಿಂಗೆ ಚೆಕ್ ಮಾಡ್ಕೊಳ್ಳಿ. ಓಪನ್ ಮಾಡಿ ಬೇಯಿಸ್ಬಾರ್ದಂತೆ. ಒಂಥರ ಇದು ಮುದ್ದೆಲೂ ಅಷ್ಟೇ ನಿಮಗೆ ಹಸಿ ಇರೋದು ಆ ಥರ ಅನಿಸುತ್ತಲ್ಲ, ಆ ಥರ ಅನಿಸ್ಬಿಡತ್ತಂತೆ ರಾಗಿ ಹಿಟ್ಟು. ಅದಕ್ಕೇ ಕ್ಲೋಸ್ ಮಾಡೇ ಬೇಯಿಸ್ಕೋಬೇಕು. ಸೊ ಸ್ವಲ್ಪ ಬೆಂದಿದೆ ಅಂತ ನಿಮ್ಗೆ ಆ ಥರ ಸೀದೋಗ್ಬಿಡುತ್ತೆ ಅಂತ ಅನ್ಸಿದ್ರೆ ಸಿಮ್ಮಿಗೆ ಮಾಡ್ಕೊಳ್ಳಿ. ಆ್ಯಂಡ್ ಆಲ್ರೆಡಿ ರೊಟ್ಟಿ ತಟ್ಟಾಯಿತು ಇನ್ನೊಂದು. ವಾವ್, ಪರ್ಫೆಕ್ಟ್. 2 ಸೈಡು ಬೇಯಿಸ್ಕೋಬೇಕು. ಒಂದೊಂದ್ಸರಿ ದೋಸೆ ನಾವು ಕ್ಲೋಸ್ ಮಾಡಿದಾಗ ಲಿಡ್ಡು ಇನ್ನೊಂದು ಸೈಡ್ ಬೇಯಿಸ್ಕೊಳ್ಳಲ್ವಲ್ಲ, ಆ ಥರ ಅಲ್ಲ ಇದು. 2 ಸೈಡು ಕೂಡ ನೀವು ಬೇಯಿಸ್ಕೋಬೇಕು. This is how my breakfast plate is. ರೊಟ್ಟಿ ಆ್ಯಂಡ್ ಚಟ್ನಿ ನೋಡ್ತಾ ಇದ್ದೀರಲ್ಲ, ಸಕ್ಕದಾಗಿ ರೆಡಿ ಆಗಿದೆ. ಬನ್ನಿ ಇವಾಗ ಟೇಸ್ಟ್ ಮಾಡೋ ಟೈಮ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಟುಮಾರೋ ದೋಸೆಗೆ ಹಾಕಿದ್ದಾರೆ ನಮ್ಮಮ್ಮ ಇದಕ್ಕೆ ಪಡವಲಕಾಯಿ ಪಲ್ಯ ಮಾಡ್ತಾರೆ, ಪಡವಲಕಾಯಿ ಗೊಜ್ಜು, ವಾಟ್ ಎವರ್, ಸಕ್ಕತ್ತಾಗಿರುತ್ತೆ. ಸೊ ಎಲ್ಲರೂ ಮಾಡೋ ಥರ ಪಡವಲಕಾಯಿ ಪಲ್ಯ ಇರಲ್ಲ. ಸೊ ಅದನ್ನು ನಾಳೆ ತೋರಿಸ್ತೀನಿ ಹೆಂಗೆ ಯಾವ ಥರ ಮಾಡ್ತಾರೆ ಅಂತ. ದೋಸೆಗೆ ನಮ್ಮ ಮನೇಲಿ ಇದುವರೆಗೂ ಆಲೂಗೆಡ್ಡೆ ಪಲ್ಯ ಫೇಮಸ್ ಇಲ್ಲ. ನಾವು ದೋಸೆಗೆ ಪಡವಲಕಾಯಿ ಪಲ್ಯನೇ ಸಿನ್ಸ್ ಫ್ರಮ್ ಮೈ ಸ್ಕೂಲ್ ಡೇಸ್. ಇದೆಲ್ಲ ರೆಸಿಪೀಸ್ ಇವಾಗೇನೋ ಮಾಡ್ತಿರೋದಲ್ಲ, ದಿಸ್ ಆಲ್ ಸಿನ್ಸ್ ಫ್ರಮ್ ಮೈ ಸ್ಕೂಲ್ ಡೇಸ್. ನಮ್ಮಮ್ಮ ಮದುವೆ ಆದಾಗಿಂದ ಮಾಡ್ಕೊಬಂದಿರೋ ರೆಸಿಪೀಸು ಆ್ಯಂಡ್ ಎವ್ರಿ ಒನ್ಸ್ ಫೇವ್ರೆಟ್. ಬನ್ನಿ ಇವಾಗ ಟೇಸ್ಟ್ ಮಾಡೋಣ. ಟೇಸ್ಟ್ ಮಾಡೋಣ. ಐ ಕಾಂಟ್ ವೆಯ್ಟ್. ಎಷ್ಟೊಂದು ದಿನ ಆಯಿತು ರಾಗಿ ರೊಟ್ಟಿ ತಿಂದು. ಆ್ಯಂಡ್ ನೋಡಿ ಆ ಸ್ಮೂತ್ನೆಸ್ ನೋಡಿದ್ರೆ ಗೊತ್ತಾಗ್ತಿದೆ ಅಲ್ಲ, ಒಳ್ಳೆ ವರ್ಟಾಗಿಲ್ಲ, ಸಖತ್ ಸ್ಮೂತಾಗಿದೆ. ಆ್ಯಂಡ್ ನಾನು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ಚಟ್ನಿ ತೊಗೊಳ್ಳೋಣ. ಆ್ಯಂಡ್ ಈ ಚಟ್ನಿ ಜಾಸ್ತಿ ತೊಗೋಬೇಕು ನೀವು ರೊಟ್ಟಿಗೆ, ಅಷ್ಟು ಸಕ್ಕತ್ತಾಗಿರುತ್ತೆ. ಟೂ ಗುಡ್, ಸಕ್ಕತ್ತಾಗಿದೆ.
ಯಾವತ್ತೂ ಈ ಟೇಸ್ಟ್ಗಳು ಒಂದಿನೂ ನಮ್ಮ ಅಮ್ಮಂದು ಆ ಕಡೆ ಆಗೇ ಇಲ್ಲ. ಇವತ್ತೇನೋ ಒಂಚೂರು ಉಪ್ಪು ಏನೋ ಜಾಸ್ತಿ ಆಗೋದು ಆ ಥರ ಎಲ್ಲ ಯಾವತ್ತೂ ಆಗಿಲ್ಲ. ಆ್ಯಂಡ್ ಅವ್ರು ಯಾವತ್ತೂ ಟೇಸ್ಟ್ ನೋಡಿ ಮಾಡೋದೇ ಇಲ್ಲ. ಈಗ ನೋಡಿದ್ರಲ್ಲ ನೀವು, ಉಪ್ಪು ಎಲ್ಲ ಅಲ್ಲೇ ಕೈಯಲ್ಲೇ ಅಳತೆ ಹಾಕ್ತಾರೆ ಮಾಡ್ತಾರೆ. ಆ್ಯಂಡ್ ಇದೆಲ್ಲ ಇವತ್ತಿನ ರೆಸಿಪಿ ಎಲ್ಲ ನಾನು ಹೇಳ್ದಂಗೆ ಇಯರ್ಸ್ ಟುಗೆದರ್. ಈ ವಿಡಿಯೋಸ್ ಎಲ್ಲ ನನ್ನ ಸ್ಕೂಲ್ ಫ್ರೆಂಡ್ಸ್ ನೋಡ್ತಿದ್ರೆ ಗೊತ್ತಿರುತ್ತೆ. ಎಷ್ಟೊಂದು ಜನ ನಂಗೆ ಕ್ಲೋಸ್ ಇದ್ದಾರೆ ಸ್ಕೂಲ್ ಫ್ರೆಂಡ್ಸ್. ಇನ್ನೂ ದೇ ಲೈಕ್ ಮೈ ಮದರ್ಸ್ ಕಡಲೆಕಾಳು ಸಾಂಬಾರು, ಇಡ್ಲಿಗೆ ಕಡಲೆಕಾಳು ಸಾಂಬಾರು ಕಾಂಬಿನೇಷನ್ ಮಾಡೋರು ನಮ್ಮಮ್ಮ ತುಂಬ ಚೆನ್ನಾಗಿತ್ತು. ನನ್ನ ಸ್ಕೂಲಲ್ಲೆಲ್ಲ ಫೇಮಸ್ಸು. ಎಣ್ಗಾಯಿ ಗೊಜ್ಜು, ಓ ಮೈ ಗಾಡ್ ನಮ್ಮಮ್ಮ ಮಾಡ್ತಿದ್ದಿದ್ದು. ಇಫ್ ಮೈ ಸ್ಕೂಲ್ ಫ್ರೆಂಡ್ಸ್ ಆರ್ ವಾಚಿಂಗ್ ದಿಸ್, ನಮ್ಮಮ್ಮ ಮಾಡ್ತಿದ್ದು ಟೊಮೊಟೊ ಚಾಪ್ಸ್ ಮಾಡ್ತಾರೆ. ಓ ಮೈ ಗಾಡ್, ನುಗ್ಗೆಕಾಯಿ ಚಾಪ್ಸ್ ಮಾಡ್ತಾರೆ. ಇವು ಗೈಸ್ ಹೆಂಗಿರುತ್ತೆ ಗೊತ್ತಾ, ಸಕ್ಕತ್ತಾಗಿರುತ್ತೆ. ಆಲ್ ದೀಸ್ ಸ್ಕೂಲ್ ಡೇಸಿಂದ ಈ ಬಾಕ್ಸ್ ನಂದು ಫೇಮಸ್ ಇರ್ತಿತ್ತು. ಸೊ ಗುಡ್. ನೆಕ್ಸ್ಟ್ ಲೆವೆಲ್, ತುಂಬ ಚೆನ್ನಾಗಿದೆ. ಹೇಳೋದ್ನಲ್ಲ, ನೀವು ರಾಗಿ ರೊಟ್ಟಿ ಹುಚ್ಚೆಳ್ಳು ಚಟ್ನಿ ಕಾಂಬಿನೇಷನ್ ಬದಲು ಇದನ್ನು ಟ್ರೈ ಮಾಡಿ, ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ. ನಾನು ಇನ್ನೊಂದು ಸಜೆಷನು, ಚಟ್ನಿ ತುಂಬ ಖಾರ ಮಾಡ್ಕೋಬೇಡಿ. ಸೊ ಈ ಥರ ಜಾಸ್ತಿ ಹಚ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಲೆಟ್ ಮಿ ಹ್ಯಾವ್ ಮೈ ಬ್ರೇಕ್ಫಾಸ್ಟ್ ಇವಾಗ ಆರಾಮಾಗಿ. ಸಿ ಯು ಗೈಸ್ ಟುಮಾರೋ. ನಾಳೆ ಪಡವಲಕಾಯಿ ಪಲ್ಯ ನಮ್ಮಮ್ಮ ಗೊಜ್ಜು ಹೆಂಗೆ ಮಾಡ್ತಾರೆ ಅಂತ ತೋರಿಸ್ತೀನಿ. ಗುಡ್ ಮಾರ್ನಿಂಗ್, ದಿಸ್ ಇಸ್ ಅ ನೆಕ್ಸ್ಟ್ ಡೇ. ಆ್ಯಂಡ್ ನಾನು ನಿನ್ನೆ ಹೇಳ್ದಂಗೆ ಇವತ್ತು ನಮ್ಮ ಮನೇಲಿ ಪಡವಲಕಾಯಿ ಪಲ್ಯ ಅಥವಾ ಗೊಜ್ಜು ಏನು ಮಾಡ್ತಿದ್ದಾರೆ ದೋಸೆಗೆ ನಂಚ್ಕೊಳ್ಳೋಕ್ಕೆ. ನಾನು ಹೇಳ್ದಂಗೆ ಸಿನ್ಸ್ ಫ್ರಮ್ ಏಜಸ್ ಅಲ್ಲ, ನಾನು ಹುಟ್ಟಿದಾಗಿಂದನೂ ನಾನು ಪಡವಲಕಾಯಿ ಪಲ್ಯನೇ ದೋಸೆಗೆ ಆಲ್ಮೋಸ್ಟ್ ಕಾಂಬಿನೇಷನ್ ಮೋಸ್ಟ್ ಆಫ್ ದ ಟೈಮ್ ತಿಂದಿರೋದು. ಆಲೂಗೆಡ್ಡೆ ಪಲ್ಯ ಮಾಡೋದು ಕಮ್ಮಿ ನಮ್ಮ ಮನೇಲಿ. ಆ್ಯಂಡ್ ಎಲ್ರಿಗೂ ಇದು ಫೇವ್ರೆಟ್. ಸೊ ವಿ ಆರ್ ಯೂಸ್ ಟು ದಿಸ್ ಓನ್ಲಿ. ಸೊ ಹೆಂಗೆ ಮಾಡ್ತಾರೆ ಏನು ಅಂತ ತೋರಿಸೋಣ ಬನ್ನಿ. ಇಂಗ್ರೀಡಿಯೆಂಟ್ಸ್ ಏನೇನಂದರೆ, ನಮ್ಮಮ್ಮ ನನಗೆ ಮತ್ತು ಅವ್ರಿಗೆ ಇಬ್ಬರಿಗೆ ಅಲ್ವಾ, ಸೊ ಒಂದೇ ಒಂದು ಪಡವಲಕಾಯಿ ತೊಗೊಂಡಿದ್ದಾರೆ. ಆ್ಯಂಡ್ ಇಷ್ಟು ಹಿಂಗೆ ಹೆಚ್ಕೊಂಡಿದ್ದಾರೆ, ನೋಡ್ಕೋಬೋದು. ಇಲ್ಲಿ ಮೇಲ್ಗಡೆ ಪಡವಲಕಾಯಿ ಮೇಲ್ಗಡೆ ಸಿಪ್ಪೆನೂ ಕ್ಲೀನ್ ಮಾಡಿಕೊಂಡು, ಸೊ ಹಿಂಗೆ ಚಿಕ್ಕದಾಗಿ ಈ ಥರ ನೀಟಾಗಿ ಹೆಚ್ಕೊಂಡಿದ್ದಾರೆ. ಇಲ್ಲಿ ನೋಡ್ತಿದ್ದೀರಲ್ಲ, ನೀಟಾಗಿ ಇಲ್ಲಿ ಬೀಜ ಎಲ್ಲ ತೆಗೆದು ಸಿಪ್ಪೆ ಎಲ್ಲ ತೆಗೆದು ಸೊ ಈ ಥರ ಹೆಚ್ಕೊಂಡಿದ್ದಾರೆ. ಒಂದು ಈರುಳ್ಳಿ ನೋಡ್ಬೋದು ಮೀಡಿಯಮಾಗಿ ಹೆಚ್ಕೊಂಡಿದ್ದಾರೆ. ಸೊ 2ರಿಂದ 3 ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಒಂದು ಟೊಮೊಟೊನೂ ನೋಡ್ತಾ ಇದ್ದೀರಾ ಇಲ್ಲಿ ಈ ಥರ ಮೀಡಿಯಮ್ಮಾಗಿ ಚಿಕ್ಕದಾಗಿ ಹೆಚ್ಕೊಂಡಿದ್ದಾರೆ. ಕರಿಬೇವು ಸೊಪ್ಪು ಒಗ್ಗರಣೆಗೆ, ಕಾಯಿ ತುರಿ ಮೇ ಬಿ ಎಟ್ ದ ಎಂಡ್ ಕಾಯಿ ತುರಿ ಹಾಕೋದಕ್ಕೆ, ಆ್ಯಂಡ್ ಹಾಗೆ ಕಡಲೆಬೇಳೆ. ಸೊ ದೀಸ್ ಆರ್ ದ ಇಂಗ್ರೀಡಿಯೆಂಟ್ಸ್ ಟು ಮೇಕ್ ದಿಸ್ ಪಲ್ಯ ಗೊಜ್ಜು ವಾಟ್ ಎವರ್. ಇದು ನಾರ್ಮಲ್ ಪಲ್ಯ ಗೊಜ್ಜು ಎಲ್ಲರೂ ಹೀಗೆ ಮಾಡ್ತಾರೆ. ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಇದೆ, ಸೊ ಅದನ್ನ ಲಾಸ್ಟಲ್ಲಿ ಅಥವಾ ಮಾಡ್ಬೇಕಾದ್ರೆ ಪ್ರೊಸೀಜರಲ್ಲಿ ತೋರಿಸ್ತೀನಿ ಹೆಂಗೆ ಏನು ಅಂತ. ಸೊ ಫಸ್ಟು ಎಣ್ಣೆ ಹಾಕ್ಕೊಂಡು ಸ್ಟವ್ ಆನ್ ಮಾಡಿಕೊಂಡ್ರು. ಒಗ್ಗರಣೆಗೆ ಸಾಸಿವೆ ಹಾಕೋತಿದ್ದಾರೆ. ಸಾಸಿವೆ, ಕಡಲೆಬೇಳೆ, ಹಸಿರು ಮೆಣಸಿನ್ಕಾಯಿ ಒಗ್ಗರಣೆಗೆ ಹಾಕೊಂಡ್ರು. ಈರುಳ್ಳಿ ಮತ್ತು ಕರಿಬೇವು ಒಟ್ಟಿಗೆ ಹಾಕೊತಿದ್ದಾರೆ. ಈರುಳ್ಳಿ ಎಲ್ಲ ಚೆನ್ನಾಗಿ ರೋಸ್ಟ್ ಆದಮೇಲೆ ಟೊಮೊಟೊ ಆ್ಯಡ್ ಮಾಡ್ಕೊಳ್ಬೇಕು. ಟೊಮೊಟೊ ಆ್ಯಡ್ ಮಾಡಿಕೊಂಡು ನೆಕ್ಸ್ಟು ಪಡವಲಕಾಯಿ ಏನು ಕಟ್ ಮಾಡ್ಕೊಂಡಿದ್ದೀವಿ, ಇದು ಮೇನ್ ಇಂಗ್ರೀಡಿಯೆಂಟ್, ಅದನ್ನು ಆ್ಯಡ್ ಮಾಡ್ಕೊತಾರೆ. ಬಿಕಾಸ್ ಟೊಮೊಟೊ ಪಡವಲಕಾಯಿ ಒಟ್ಟಿಗೆ ಬೆಳೆಯುತ್ತೆ, ಒಟ್ಟಿಗೆ ಬೇಯ್ಕೊಳ್ಳಿ ಅಂತ. ಸ್ವಲ್ಪ ವಾಟರ್ ಆ್ಯಡ್ ಮಾಡ್ಕೊತಾರೆ. ಸೊ ಅದು ಸ್ವಲ್ಪ ಬೇಯಷ್ಟು, ಅದಕ್ಕೆ ಬೇಯೋಕ್ಕೆ ಎಷ್ಟು ಬೇಕೋ ಅಷ್ಟು, ನೋಡಿದ್ರಲ್ಲ ಇಷ್ಟು ಆ್ಯಡ್ ಮಾಡಿಕೊಂಡ್ರು. ಆಮೇಲೆ ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಕಮ್ಮಿ, ಅಂದರೆ ತುಂಬ ಹೈ ಫ್ಲೇಮು ಅಲ್ಲ, ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊತಾರೆ. ಆಲ್ಮೋಸ್ಟ್ ಮುಕ್ಕಾಲು ಬೆಂದಿದೆ. ಪೂರ್ತಿ ಬೆಂದ್ಕೊಳ್ಳೋಷ್ಟರಲ್ಲಿ ನಾವು ಇಲ್ಲಿ ಹುರ್ಗಡ್ಲೆ ತೊಗೊಳ್ಳೋಣ. ನೀವು ನೋಡಂಗೆ ಒಂದು 2 ಸ್ಪೂನ್ ಹಾಕ್ಕೊತಿದ್ದಾರೆ, ಅಂದರೆ ಇಷ್ಟು ಕ್ವಾಂಟಿಟಿಗೆ, ಗೊತ್ತಾಯ್ತಲ್ಲ. ಸೊ ಅದಕ್ಕೆ 2 ಲವಂಗ ಕೂಡ ಹಾಕ್ಕೊಂಡ್ರು, ಚಿಕ್ಕದು 2 ಲವಂಗ, ಜಸ್ಟ್ ಫಾರ್ ಫ್ಲೇವರ್ ಥರ. ಆ್ಯಂಡ್ 2-3 ಕರಿಬೇವು, ಒಂದು 1/2 ಸ್ಪೂನ್ ಗಸಗಸೆ. ನೋಡಿದ್ರಲ್ಲ, ಹುರ್ಗಡ್ಲೆ, ಗಸಗಸೆ 1/2 ಸ್ಪೂನು ಮತ್ತು 2 ಲವಂಗ, 3 ಕರಿಬೇವು. ಇದಿಷ್ಟನ್ನು ಅನ್ಸ್ಕೊಳ್ಳೋಣ, ಗ್ರೈಂಡ್ ಮಾಡ್ಕೊಳ್ಳೋಣ. ನೀವು ವಾಟರ್ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬಾರ್ದು, ಈ ಥರ ಡ್ರೈ ಪೌಡರ್ ಥರ ಹಿಂಗೆ ಮಾಡ್ಕೊಳ್ಬೇಕು. ಇವಾಗ ಪಲ್ಯಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಆ್ಯಂಡ್ ಲಾಸ್ಟಲ್ಲಿ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು 3 ಒಟ್ಟಿಗೆ, ಪೌಡರ್ ಇದು 3 ಇದೆರಡು ಒಟ್ಟಿಗೆ 3 ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಆ್ಯಂಡ್ ಸ್ವಲ್ಪ ನಿಮಗೆ ವಾಟರ್ ಬೇಕು, ಸ್ವಲ್ಪ ಬೇಕು ಅಂದರೆ ಚೂರು ಹಾಕ್ಕೊಳ್ಳಿ. ಅದು ಹೆಂಗಿದ್ರು ಪೌಡರ್ ಮಾಡಿರ್ತೀವಲ್ಲ ಅದೇ ಜಾರ್ಗೆ ಹಾಕ್ಕೊಂಡು ವಾಟರ್ ಹಾಕ್ಕೊಳ್ಳಿ. ಇವಾಗ ಈ ಪೌಡರ್ ಹಾಕಿದ್ಮೇಲೆ ಆಲ್ಮೋಸ್ಟ್ ಎಲ್ಲ ಅಂದರೆ ಬೆಂದಿರುತ್ತೆ. ಸೊ ಮಿಕ್ಸ್ ನೀಟಾಗಿ ಆಗಲಿ ಅಂತ ಅಂದ್ಬಿಟ್ಟು ಒಂದು 5 ನಿಮಿಷ
ಕುಕ್ ಮಾಡ್ಕೊಳ್ಳಿ ಅಷ್ಟೇ, ಬೇಯಿಸ್ಕೊಳ್ಳಿ, ಕುದಿಸ್ಕೊಳ್ಳಿ. ಆ್ಯಸ್ ಸಿಂಪಲ್ ಆ್ಯಸ್ ದಟ್ ಪಡವಲ್ಕಾಯಿ ಪಲ್ಯ ರೆಡಿ ಆಗಿದೆ. ಇದೊಂಥರ ಡ್ರೈ ಆಗಿ ಪಲ್ಯನೂ ಅಲ್ಲ, ಫುಲ್ ಜ್ಯೂಸಿಯಾಗಿ ಗೊಜ್ಜು ಅಲ್ಲ. ಇಟ್ಸ್ ಸಮಥಿಂಗ್ ಇನ್ ದ ಮಿಕ್ಸ್ ಸ್ಟೇಟ್ ಆ್ಯಂಡ್ ದಿಸ್ ಈಸ್ ಹೌ ಇಟ್ ಲುಕ್ಸ್. ಸೊ ಬನ್ನಿ ಟೇಸ್ಟ್ ಮಾಡೋಣ. ಸೊ ಬನ್ನಿ ತಿನ್ನೋಣ. ನಾನು ತಿಂದು ಎಷ್ಟೊಂದು ದಿನ ಆಗಿದೆ. ಸೊ ಗುಡ್. ಅಮ್ಮ ಒಂದು ಮೆಣಸಿನ್ಕಾಯಿ ಕಮ್ಮಿ ಹಾಕಬೇಕಿತ್ತು. ಅದೇ ಬಟ್ ಖಾರ ಓಕೆ, ಖಾರ ಓಕೆ, ಬಟ್ ಇನ್ನೊಂದು ಅರ್ಧ ಮೆಣಸಿನ್ಕಾಯಿ ಕಮ್ಮಿ ಹಾಕಿದರೆ 2 ಹಾಕಬೇಕಿತ್ತು ನೀನು. ಸಕ್ಕತ್ತಾಗಿದೆ. ಆ್ಯಂಡ್ ನೀವು ಇದನ್ನು ಅನ್ಕೋತಾ ಇರ್ಬೋದು ದೋಸೆಗೆ ಮಾತ್ರ ಅಂತ ಅಲ್ಲ, ಚಪಾತಿಗೂ ತುಂಬ ಚೆನ್ನಾಗಿರುತ್ತೆ. ಡೇ ಟು ಡೇ ಲೈಫಲ್ಲಿ ಡೈಲಿ ಚಪಾತಿ ಮಾಡ್ಕೊಂಡು ತಿನ್ನೋರು ಇರ್ತಾರಲ್ಲ, ಸೊ ಈ ಥರ ಪಡವಲ್ಕಾಯಿ ಪಲ್ಯ ಅಥವಾ ಗೊಜ್ಜನ್ನ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಚಪಾತಿಗೆ, ದೋಸೆಗೆ, ರೊಟ್ಟಿಗೆ, ಇಟ್ಸ್ ಟೂ ಗುಡ್. I'm gonna end this video here itself. I want to do ನೆಕ್ಸ್ಟ್ಗೆ ಪುಳಿಯೋಗರೆ. ಓ ಮೈ ಗಾಡ್, ನಮ್ಮಮ್ಮ ಮಾಡೋ ಪುಳಿಯೋಗರೆ, ಅವರೇ ಗೊಜ್ಜು ಪ್ರಿಪೇರ್ ಮಾಡಿ ಮಾಡೋ ಪುಳಿಯೋಗರೆ ಇದೆಯಲ್ಲ, ಇಟ್ ಇಸ್ ಸೋ ಗುಡ್, ಸೋ ಫ್ಲೇವರ್ಫುಲ್. ನಮ್ಮ ಸುಕ್ರಚಾರದಿ ಅಂತೂ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ 3 ಹೊತ್ತು ಕೊಟ್ಟರು ತಿಂತಾರೆ. ಆ್ಯಂಡ್ ಪ್ರೀತಮ್ಸ್ ಫೇವ್ರೆಟ್, ಅವನು ಕೂಡ ತುಂಬ ಈಸ್ ಕ್ರೇವಿಂಗ್ ಫಾರ್ ದ್ಯಾಟ್. ನೋಡೋಣ ಇಫ್ ಈಸ್ ಗೋನ ಕಮ್ ದಿಸ್ ವೀಕೆಂಡ್, ಐಮ್ ಗೋನ ಮೇಕ್ ಹರ್ ಪ್ರಿಪೇರ್ ದ್ಯಾಟ್. ಸೊ ಆವಾಗ ಒಬ್ವಿಯಸ್ಲಿ ವಿಡಿಯೋ ಮಾಡ್ತೀನಿ. ತುಂಬ 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 ಚೆನ್ನಾಗಿರುತ್ತೆ. ಒನ್ ಆಫ್ ದ ಬೆಸ್ಟ್ ಪುಳಿಯೋಗರೆಸ್ ಆ್ಯಂಡ್ ನಮ್ಮ ಎಲ್ಲರ ಫೇವ್ರೆಟ್ ಅದು. ನಾವದು ಪುಳಿಯೋಗರೆ ಮಿಕ್ಸ್ ಪ್ಯಾಕೆಟ್ ತಂದು ಮಾಡೋದೇ ಇಲ್ಲ. ನಮ್ಮ ಅಕ್ಕ ಮನೇಲಿ, ನಮ್ಮ ಮನೇಲೆಲ್ಲ ನಮ್ಮಮ್ಮ ಮಾಡೋ ಗೊಜ್ಜಿನ ಪುಳಿಯೋಗರೆನೇ ಮಾಡೋದು. ಸೊ ಅದು ಗೊಜ್ಜು ಹೆಂಗೆ ಪ್ರಿಪೇರ್ ಮಾಡ್ತಾರೆ ಏನು ಅನ್ನೋದನ್ನ ಆದರೆ ಐ ವಿಲ್ ಫಿಲ್ಮ್ ದ ವಿಡಿಯೋ ಇನ್ ನೆಕ್ಸ್ಟ್ ವಿಡಿಯೋ. ಐ ಥಿಂಕ್ ಈ ವಿಡಿಯೋದಲ್ಲಿ ಬಂದಿರೋ ಈ ರೆಸಿಪೀಸ್ ನೀವೆಲ್ಲರೂ ಇಷ್ಟಪಟ್ಟಿದ್ದೀರಾ ಅಥವಾ ಟ್ರೈ ಮಾಡಿ ಹೇಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಗಿವ್ ಅ ಬಿಗ್ ಥಮ್ಸ್ ಅಪ್, ಲೈಕ್ ದ ವಿಡಿಯೋ, ಶೇರ್ ದ ವಿಡಿಯೋ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಅಂಟಿಲ್ ವಿ ಮೀಟ್ ನೆಕ್ಸ್ಟ್ ಟೈಮ್, ಲವ್ ಯು ಗೈಸ್, ಮಿಸ್ ಯು, ಟೇಕ್ ಕೇರ್, ಬೈ.